ಕೆಬಿ ಗೆದ್ದ ನಂತರ ನಾನು ಗೋಕಾಕ್ ಹೋಗ್ತೀನಿ, ಅರ್ಬಂಗ ಹೋಗ್ತೀನಿ, ಅವ್ರ ಮನೆ ಮುಂದೆ ನಿಲ್ಬೇಕಾಗತ್ತೆ, ಅಲ್ಲಿ ಗೋಕಾಕ್ ಅಂತೇಳಿ ರಮೇಶ್ ಕತ್ತಿ ಹೇಳ್ತಿದ್ರು. ಯಾರ ಮನೆ ಮುಂದೆ ಯಾಕೆ ನಿಲ್ಬೇಕಾಕೆ ಅವಶ್ಯಕತೆ ಏನಿದೆ? ಇಲೆಕ್ಷನ್ ಆದ ನಂತರ ನಾನು ಹುಕ್ಕೇರಿ ಸೀಮಿತ ಆಗಂಗಿಲ್ಲ, ಪಕ್ಕದ ಎಮ್ಕನ್ಮಡಿಗೆ ಹೋಗ್ತೀನಿ, ಗೋಕಾಕ್ ಹೋಗ್ತೀನಿ. ಯಾರು ಬೇಡ ಯಾರು ಅಂದ್ರೆ ಅದಕ್ಕೆ ತಡೆದವ್ರು ಯಾರಿಗೆ? ಅವ್ರನ್ನ ತಡೆದವ್ರು ಯಾರು ತಡೆದಿಲ್ಲ. ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ಚುನಾವಣೆ ಆಡ್ಬೋದು, ನಿಲ್ಬೋದು. ಅವರೇ ಹೊರಗಿಂದ ಒಳಗಿಂದ ಇರ್ತಾರೆ. ಈಗ ಮತ್ತೆ ಅವ್ರಿಗೆ ಗೋಕಾಕ್ ಮಾತ್ರ ಹೊರಗಿನ ಅವ್ರು ಆಗ್ತಾರೆ. ಅದಕ್ಕೆ ಹೊರಗಿಲ್ಲ ಒಳಗಿಲ್ಲ, ಇಡೀ ದೇಶದ ತುಂಬ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು, ಸ್ಪರ್ಧೆ ಮಾಡ್ಬೋದು, ಅಲ್ಲಿ ಹೋಗಿ ಮನೆ ಕಟ್ಬೋದು. ಸೊ ಅದು ಅವ್ರಿಗೆ ಬಂದ್ರೆ ಒಳ್ಳೇದು. ಯಾರು ಬೇಡ ಅಂತಾರ? ಬಂದ್ರೆ ಇನ್ನೂ 4 ಕೆಲಸ ಬೇಗ ಆಗ್ತಾವೆ. ಅದೆಲ್ಲ ರಾಜಕೀಯ ಭಾಷೆನ ಅಷ್ಟೇ. ಮೊದಲು ಇಲ್ಲೇ ಮಾಡ್ಬೇಕಾದ ನೋಡಿ, ಅವ್ರ ರಸ್ತೆ ಹೆಂಗದಾವ ನೋಡ್ಕೊಂಡ್ ಬನ್ನಿ. ನಮ್ಮ ಎಮ್ಕನ್ಮಡಿ ರಸ್ತೆ ಹೆಂಗದಾವ, ಅವ್ರ ಕಾನ್ಸ್ಟಿಟ್ಯೂನ್ಸಿ ರಸ್ತೆ ಹೆಂಗದಾವ ಅವ್ರು ನೋಡ್ಕೊಂಡ್ ಬನ್ನಿ. ಅವರು 25 ವರ್ಷದಿಂದ ಮಾಡ್ತಾರೆ ನಮ್ಗಿಂತ ಮುಂಚೆ ಅಂದ. ನಾವು 18 ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಯ್ತು. ಕೊನೆಯದಾಗಿ ಮತದಾರರಿಗೆ ಏನು ಅಪೀಲ್ ಮಾಡ್ಲಿಕ್ಕೆ ಬಯಸ್ತಾರೆ? ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ. ಈಗ ನಾವು 3 ತಿಂಗಳಲ್ಲಿ ಕೆಲಸ ಮಾಡಿದೀವಿ. ಅವ್ರು 30 ವರ್ಷದಲ್ಲಿ ಅವರು ಇದ್ರು. ಅವ್ರ ಕಾರ್ಯವಕ್ಕೇನು ಜನ ನೋಡಿದ್ದಾರೆ, ನಮ್ದು 3 ತಿಂಗಳಲ್ಲಿ ನೋಡಿದ್ದಾರೆ. ಆ ಬೇಸ್ ಮ್ಯಾಗ ನಮ್ಗೆ ಓಟ್ ಕೊಡಿ ಅಂತ ವಿನಂತಿ.